ಬಂಧುಗಳೇ ನಮಸ್ಕಾರ. ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ. ಬಂಧುಗಳೇ, ಯುದ್ಧದ ನಡುವೆ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ಒಂದು ವಿಚಾರವನ್ನು ಗಮನಿಸೋಣ. ಬಂಧುಗಳೇ, ಈ ವರ್ಷ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಚುನಾವಣಾ ವರ್ಷ ಅಂತ ಕರೆಸಿಕೊಳ್ತಾ ಇದೆ. ಕಾರಣ ಬಹಳ ಕುತೂಹಲ ಇರುವಂತಹ, ಜಿದ್ದಾಜಿದ್ದಿ ಇರುವಂತಹ ಒಂದಷ್ಟು ರಾಜ್ಯಗಳಿಗೆ ಚುನಾವಣೆ ಎದುರಾಗ್ತಾ ಇದೆ. ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ. ಒಂದು ಬಾಗಲಕೋಟೆ, ಅಲ್ಲಿ HY ಮೇಟಿ ಅವರಿಂದ ತೆರವಾದಂತಹ ವಿಧಾನಸಭಾ ಕ್ಷೇತ್ರ. ಕಾಂಗ್ರೆಸ್ನ ಶಾಸಕರಾಗಿದ್ರು, ಹೀಗಾಗಿ ಅದು ಕಾಂಗ್ರೆಸ್ನ ವಿಧಾನಸಭಾ ಕ್ಷೇತ್ರ. ಸದ್ಯ ಅಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಇನ್ನೊಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನಿಂದ ಶಾಸಕರಾಗಿದ್ರು. ಅವರು ಇತ್ತೀಚೆಗೆ ವಿಧಿವಶರಾದ್ರು, ಹೀಗಾಗಿ ಅಲ್ಲೂ ಕೂಡ ಬೈ ಎಲೆಕ್ಷನ್ ಇದೆ. ಅಲ್ಲಿ ಟಿಕೆಟ್ಗೋಸ್ಕರವೇ ಪೈಪೋಟಿ ಅಂತದೆಲ್ಲವೂ ಕೂಡ ನಡೀತಾ ಇದೆ. ಅದು ಕೂಡ ಕುತೂಹಲ ಮೂಡಿಸ್ತಾ ಇರುವಂತಹ ವಿಧಾನಸಭಾ ಕ್ಷೇತ್ರ. ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ. ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಅಲ್ಲೊಂದು ಜಿದ್ದಾಜಿದ್ದಿ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಅದನ್ನ ಮುಂದಿನ ವಿಡಿಯೋಗಳಲ್ಲಿ ಗಮನಿಸೋಣ. ಈಗ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಅದು ಪಂಚರಾಜ್ಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಪಂಚರಾಜ್ಯ ಅಂದ್ರೆ 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ. ಈ ಚುನಾವಣೆ ಯಾಕೆ ಗಮನ ಸೆಳೆತಾ ಇದೆ ಅಂದ್ರೆ ಪ್ರತಿ ರಾಜ್ಯದಲ್ಲೂ ಕೂಡ ಜಿದ್ದಾಜಿದ್ದಿ ಇದೆ, ತೀವ್ರವಾದಂತಹ ಪೈಪೋಟಿ ಇದೆ. ಒಂದು ಪಶ್ಚಿಮ ಬಂಗಾಳ, ಮತ್ತೊಂದು ತಮಿಳುನಾಡು, ಮತ್ತೊಂದು ಅಸ್ಸಾಂ, ಮತ್ತೊಂದು ಕೇರಳ ಅಥವಾ ಕೇರಳಂ, ಮತ್ತೊಂದು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ. ಚುನಾವಣೆ ದಿನಾಂಕ ಘೋಷಣೆ ಆಗಿದೆ. ಏಪ್ರಿಲ್ 9ನೇ ತಾರೀಕಿನಿಂದ ಚುನಾವಣೆ ಇರುತ್ತೆ. ಮೇ 4ನೇ ತಾರೀಕು ಒಟ್ಟಿಗೆ ಫಲಿತಾಂಶ ಬರುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಮಾತ್ರ 2 ಹಂತ, ಇನ್ನುಳಿದಂತೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದೊಂದೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಇನ್ನು ಚುನಾವಣೆ ಅಂದಾಗ ಸಹಜವಾಗಿ ಕುತೂಹಲ ಇರೋದು ಒಂದಷ್ಟು ಸರ್ವೆಗಳಿಗೆ ಸಂಬಂಧಪಟ್ಟ ಹಾಗೆ. ಚುನಾವಣಾ ಪೂರ್ವ ಒಂದಷ್ಟು ಸಮೀಕ್ಷೆಗಳೆಲ್ಲವೂ ಕೂಡ ಬರುತ್ತೆ. ಈಗಲೂ ಕೂಡ ಮ್ಯಾಟ್ರಿಸ್ ಎನ್ನುವಂತ ಸಂಸ್ಥೆ ಒಂದು ಒಪಿನಿಯನ್ ಪೋಲ್ ಅನ್ನು ಕೊಟ್ಟಿದೆ. ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಓಡಾಡಿ ಅಲ್ಲಿ ಜನರ ಅಭಿಪ್ರಾಯ ಹೇಗಿದೆ ಅನ್ನುವ ರೀತಿಯಲ್ಲಿ ಒಂದು ಒಪಿನಿಯನ್ ಪೋಲ್ ಅನ್ನು ಕೊಟ್ಟಿದೆ. ನಾವು ಈಗಲೇ ಹೇಳೋದು ಕಷ್ಟ, ಹೀಗೆ ಆಗಿಬಿಡುತ್ತೆ ಎನ್ನುವಂಥ ರೀತಿಯಲ್ಲಿ. ಆದರೆ ಸಹಜವಾಗಿ ಒಂದು ಕುತೂಹಲ ಇರುತ್ತಲ್ಲ, ಆ ಕ್ಷೇತ್ರದ ಚಿತ್ರಣ ಹೇಗಿದೆ, ಅಥವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಏನಾದರೂ ಸುಳಿವು ಸಿಗುತ್ತಾ ಎನ್ನುವಂಥ ರೀತಿಯಲ್ಲಿ ಈ ಒಪಿನಿಯನ್ ಪೋಲ್ ಒಂದಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಗಮನಕ್ಕೆ ತರುವಂಥ ಕೆಲಸವನ್ನ ಮಾಡ್ತಾ ಇದೆ. ಈಗ ಒಂದೊಂದೇ ರಾಜ್ಯಗಳ ಸದ್ಯದ ಪರಿಸ್ಥಿತಿ ಹೇಗಿದೆ, ಈ ಒಪಿನಿಯನ್ ಪೋಲ್ ಏನು ಹೇಳ್ತಾ ಇದೆ, ಆ ವಿವರವನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಬಹಳ ಕುತೂಹಲ ಮೂಡಿಸಿರೋದು ಅಂದ್ರೆ ಅದು ಪಶ್ಚಿಮ ಬಂಗಾಳ ರಾಜ್ಯ. ಕಳೆದ ಬಾರಿಯೂ ಕೂಡ ಅಷ್ಟೇ ತೀವ್ರವಾದಂಥ ಪೈಪೋಟಿ ಇತ್ತು. ಅಲ್ಲಿ TMC ಇಂದ ಅಧಿಕಾರವನ್ನ ಕಿತ್ಕೊಳ್ಬೇಕು ಅಂತೇಳಿ ಬಿಜೆಪಿ ನಿರಂತರವಾದಂಥ ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಬಿಜೆಪಿ ತೀವ್ರ ಪೈಪೋಟಿಯನ್ನು ಕೊಟ್ಟಿತ್ತು, ತನ್ನ ಸ್ಥಾನವನ್ನು ಕೂಡ ಹೆಚ್ಚಿಸಿಕೊಂಡಿತ್ತು. ಆದರೆ ಗೆಲುವು ಸಾಧ್ಯ ಆಗಲಿಲ್ಲ. ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಗಿತ್ತು ಅಂದ್ರೆ ಬಿಜೆಪಿ ಗೆದ್ದೇ ಬಿಡುತ್ತೆ ಎನ್ನುವಂಥ ರೀತಿಯಲ್ಲಿತ್ತು. ಆದರೆ ಎಲ್ಲವೂ ಉಲ್ಟಾ ಪಲ್ಟಾ ಆಗುವ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸಿಬಿಟ್ರು. ಕಳೆದ ಬಾರಿಯ ಚುನಾವಣಾ ರಿಸಲ್ಟ್ ಅನ್ನು ಗಮನಿಸೋದಾದ್ರೆ ಅಲ್ಲಿ 294 ವಿಧಾನಸಭಾ ಕ್ಷೇತ್ರ ಇರೋದು. ಅಲ್ಲಿ TMC 213 ಸ್ಥಾನಗಳನ್ನು ಗೆದ್ದುಕೊಂಡು ಅಧಿಕಾರಕ್ಕೆ ಬರುತ್ತೆ. ಭರ್ಜರಿಯಾದಂಥ ಗೆಲುವು. ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಅಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಬಿಜೆಪಿ 77 ಸ್ಥಾನಗಳಿಗೆ ಸೀಮಿತ ಆಗುತ್ತೆ. ಆದರೆ ವೋಟ್ ಶೇರ್ ಜಾಸ್ತಿ ಆಗುತ್ತೆ, ತನ್ನ ಸ್ಥಾನಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗುತ್ತೆ. ಚುನಾವಣೆಯಿಂದ ಚುನಾವಣೆಗೆ ಬಿಜೆಪಿ ಸಾಧನೆ ಕೂಡ ಒಂದು ರೀತಿಯಲ್ಲಿ ಉತ್ತಮ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಕಳೆದ ಬಾರಿಯ ವಿಚಾರ ಇದು. ಈ ಬಾರಿಯಲ್ಲಿ ಸ್ಥಿತಿ ಹೇಗಿದೆ ಗಮನಿಸ್ತಾ ಹೋಗೋದಾದ್ರೆ ಈ ಬಾರಿಯೂ ಕೂಡ ಅಲ್ಲಿ ಜಿದ್ದಾಜಿದ್ದಿ ಇದೆ. ಮಮತಾ ಬ್ಯಾನರ್ಜಿ ಈಗಾಗಲೇ ಚುನಾವಣಾ ಆಯೋಗದ ವಿರುದ್ಧ ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ರಸ್ತೆಗಿಳಿದು ಪ್ರತಿಭಟನೆ ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಮತಾ ಬ್ಯಾನರ್ಜಿ ತುಂಬಾ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಪ್ರತಿ ವಿಚಾರಗಳಿಗೆ ಸಂಬಂಧಪಟ್ಟಾಗಿಯೂ ಕೂಡ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ಈ ವೋಟರ್ ಲಿಸ್ಟ್ ಪರಿಷ್ಕರಣೆಗೆ ಸಂಬಂಧಪಟ್ಟಾಗಿಯೂ ಕೂಡ ದೊಡ್ಡ ಮಟ್ಟಿಗಿನ ಆಕ್ರೋಶ ಎಲ್ಲವನ್ನೂ ಕೂಡ ಹೊರ ಹಾಕಿದ್ರು. ಈಗ ಈ ಸತ್ತಿನೂ ಅಷ್ಟೇ ಜಿದ್ದಾಜಿದ್ದಿ, ಅಷ್ಟೇ ಕುತೂಹಲ, ಅಷ್ಟೇ ಪೈಪೋಟಿ ಇದೆ. ಈಗ ತಕ್ಷಣಕ್ಕಾಗಿರುವಂಥ ಒಂದು ಬೆಳವಣಿಗೆ ಏನಪ್ಪಾ ಅಂದ್ರೆ, ಒಂದು ಕಾಲದ ಮಮತಾ ಬ್ಯಾನರ್ಜಿಯ ಆಪ್ತ ಅಥವಾ ಬಲಗೈ ಬಂಟ ಸುವೇಂದು ಅಧಿಕಾರಿ ಕಳೆದ ಚುನಾವಣೆಯಲ್ಲಿ ದಿಢೀರ್ ಒಂದು ಬದಲಾವಣೆ ಆಗ್ಬಿಡ್ತು. ಸುವೇಂದು ಅಧಿಕಾರಿ ಇದ್ದಕ್ಕಿದ್ದ ಹಾಗೆ ಬಿಜೆಪಿಗೆ ಹೋಗಿಬಿಟ್ರು. ಅಂತಿಮವಾಗಿ ಅವರಲ್ಲಿ ವಿಪಕ್ಷ ನಾಯಕನಾಗಿದ್ದಾರೆ. ಕಳೆದ ಬಾರಿ ಏನಾಗಿತ್ತು ಅಂದ್ರೆ ಸುವೇಂದು ಅಧಿಕಾರಿ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು. ಅವರಿಗೆ ಸೋಲನ್ನು ತೋರಿಸಲೇಬೇಕು ಅಂತ ಮಮತಾ ಬ್ಯಾನರ್ಜಿ ಕೂಡ ಅದೇ ನಂದಿಗ್ರಾಮದಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ. ಆದರೆ ಮಮತಾ ಬ್ಯಾನರ್ಜಿ 1900 ವೋಟ್ಗಳಿಂದ ಸೋತು ಹೋಗ್ತಾರೆ. ಅದಾದ ಬಳಿಕ ಭವಾನಿಪುರ ಅವರ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ. ಬೈ ಎಲೆಕ್ಷನ್ ಅಲ್ಲಿ ಮಮತಾ ಬ್ಯಾನರ್ಜಿ ಗೆದ್ದು ಮುಖ್ಯಮಂತ್ರಿ ಆಗ್ತಾರೆ. ಈ ಬಾರಿ ಮತ್ತೊಮ್ಮೆ ಅದು ರಿಪೀಟ್ ಆಗ್ತಾ ಇದೆ. ಸುವೇಂದು ಅಧಿಕಾರಿ ಸ್ಪರ್ಧೆ ಮಾಡ್ತಿರುವಂತಹ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡ್ತಾ ಇಲ್ಲ. ಈ ಸರ್ತಿ ಏನಾಗಿದೆ ಅಂದ್ರೆ
ಮಮತಾ ಬ್ಯಾನರ್ಜಿ ಕ್ಷೇತ್ರ ಆಗಿರುವಂತಹ ಭವಾನಿಪುರದಲ್ಲಿ ಸುವೇಂದು ಅಧಿಕಾರಿ ಈ ಬಾರಿ ಸ್ಪರ್ಧೆ ಮಾಡ್ತಿದ್ದಾರೆ. ಅವರಿಗೆ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ. ಹೀಗಾಗಿ ಮತ್ತೊಮ್ಮೆ ಇದೀಗ ಭವಾನಿಪುರ ವಿಧಾನಸಭಾ ಕ್ಷೇತ್ರ ಗಮನ ಸೆಳೆತಾ ಇದೆ. ನಿರಂತರವಾಗಿ ಅಲ್ಲಿ ಮಮತಾ ಬ್ಯಾನರ್ಜಿ ಗೆದ್ಕೊಂಡು ಬರ್ತಾ ಇದ್ರು, ಆದರೆ ಈ ಬಾರಿ ಒಂದಷ್ಟು ಪೈಪೋಟಿ ಎದುರಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಸುವೇಂದು ಅಧಿಕಾರಿ ಮತ್ತೆ ಮಮತಾ ಬ್ಯಾನರ್ಜಿ ವಿಚಾರವನ್ನು ಹೇಳೋದಾದ್ರೆ, ಈ ಹಿಂದೆ ಕಮ್ಯುನಿಸ್ಟ್ ಆಡಳಿತ ಇತ್ತು ಪಶ್ಚಿಮ ಬಂಗಾಳದಲ್ಲಿ. ನಿರಂತರವಾಗಿ 34 ವರ್ಷ ಅವರು ಆಳ್ವಿಕೆ ನಡೆಸಿದ್ರು. ಒಂದು ಹಂತಕ್ಕೆ ಮಮತಾ ಬ್ಯಾನರ್ಜಿ ಗಮನ ಸೆಳೆದಿದ್ದು ಯಾವಾಗಂದ್ರೆ 2007ರಲ್ಲಿ ಇದೇ ನಂದಿ ಗ್ರಾಮದಲ್ಲಿ ಏನಾಗುತ್ತೆ, ಅಲ್ಲಿ ಕಾರ್ಖಾನೆಗಳು ಬರೋದಕ್ಕೆ ಶುರುವಾಗುತ್ತೆ. ಭೂ ಸ್ವಾಧೀನದ ವಿರುದ್ಧ ದೊಡ್ಡ ಮಟ್ಟಿಗೆ ಹೋರಾಟ ನಡೆಯುತ್ತೆ. ಆಗ ಲಾಠಿ ಚಾರ್ಜ್ ಅಲ್ಲಿ ಹೆಚ್ಚು ಕಡಿಮೆ 14 ಮಂದಿ ಸಾವನ್ನಪ್ಪಿಡ್ತಾರೆ. ಆ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಂತ ಮಮತಾ ಬ್ಯಾನರ್ಜಿ, ಅವ್ರ ಜೊತೆ ನಿಂತ್ಕೊಂಡಂತವ್ರು ಸುವೇಂದು ಅಧಿಕಾರಿ. ಅಂತಿಮವಾಗಿ 2011ರಲ್ಲಿ ಟಿಎಂಸಿ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. 34 ವರ್ಷಗಳ ಕಮ್ಯುನಿಸ್ಟ್ ಆಡಳಿತ ಅಲ್ಲಿ ಅಂತ್ಯ ಆಗಿಬಿಡುತ್ತೆ. ಆಗ ಟಿಎಂಸಿ ಅಧಿಕಾರಕ್ಕೆ ಬರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಮೊದಲೆಲ್ಲ ನಗ್ತಾ ಇದ್ರು, ಅಲ್ಲಿ ಟಿಎಂಸಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಾ, ಇದು ಟಿಎಂಸಿಯ ಇದಲ್ಲ, ಇದು ಕಮ್ಯುನಿಸ್ಟರ ಭದ್ರಕೋಟೆ ಎನ್ನುವಂತ ರೀತಿಯಲ್ಲಿ. ಆದ್ರೆ ಮಮತಾ ಬ್ಯಾನರ್ಜಿ ಸುವೇಂದು ಅಧಿಕಾರಿ ಆ ಜೋಡಿ ಅಲ್ಲಿ ಮ್ಯಾಜಿಕ್ ಮಾಡುತ್ತೆ. 2011ರಲ್ಲಿ ಟಿಎಂಸಿ ಅಧಿಕಾರಕ್ಕೆ ಬರುತ್ತೆ. ಆನಂತರ ನಿರಂತರವಾಗಿ ಮಮತಾ ಬ್ಯಾನರ್ಜಿ ಅಲ್ಲಿ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಅಂದ್ರೆ ಅಂದಿನಿಂದಲೂ ಕೂಡ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಜೊತೆಗೆ ನಿಂತ್ಕೊಂಡಂತವರು. ಆದ್ರೆ ಈಗ ಅದೇ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿಗೆ ಆಪೋಸಿಟ್ ಆಗಿದ್ದಾರೆ, ಅವರು ಬಿಜೆಪಿಯಲ್ಲಿ ಇದ್ದಾರೆ. ಇವೆಲ್ಲವೂ ಕೂಡ ಹಳೆಯ ಕತೆ. ಈಗ ಒಪಿನಿಯನ್ ಪೋಲ್ ಏನು ಹೇಳ್ತಾ ಇದೆ ಅಂತ ಗಮನಿಸೋದಾದ್ರೆ, ಟಿಎಂಸಿ ಸ್ಥಾನಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಆದ್ರೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದೆ. 155ರಿಂದ 170. ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ, ಆದ್ರೆ ಅವರ ಸ್ಥಾನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ. ಕಳೆದ ಬಾರಿ 77 ಇತ್ತು, ಈ ಬಾರಿ 100ರಿಂದ 115 ಅಂತ ಹೇಳಿ ಈ ಒಪಿನಿಯನ್ ಪೋಲ್ ಹೇಳ್ತಾ ಇದೆ. ಅಂದ್ರೆ ಈ ಒಪಿನಿಯನ್ ಪೋಲ್ ಪ್ರಕಾರ ಈ ಬಾರಿ ಮತ್ತೊಮ್ಮೆ ಟಿಎಂಸಿ ಅಧಿಕಾರಕ್ಕೆ ಬರುತ್ತೆ, ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗ್ತಾರೆ, ಆದ್ರೆ ಸ್ಥಾನಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಬಿಜೆಪಿ ಈ ಬಾರಿ ಅಧಿಕಾರಕ್ಕೆ ಬರಲ್ಲ, ಆದ್ರೆ ಸ್ಥಾನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ತೀವ್ರ ಪೈಪೋಟಿ ನೀಡ್ತಾರೆ ಅನ್ನೋದು ಈ ಒಪಿನಿಯನ್ ಪೋಲ್ನ ಭವಿಷ್ಯ. ಓಕೆ, ಈಗ ಇದಾಯ್ತು, ಯಾವುದು ಪಶ್ಚಿಮ ಬಂಗಾಳ ಆಯ್ತು. ತಮಿಳುನಾಡು ಹೋಗೋಣ. ಈ ಸರ್ತಿ ಬಹಳ ಕುತೂಹಲ ಮೂಡಿಸ್ತಾ ಇದೆ ತಮಿಳುನಾಡು. ಕಾರಣ ನಟ ವಿಜಯ್ರ ಟಿವಿಕೆ ಪಕ್ಷದ ಕಾರಣಕ್ಕಾಗಿ. ತಮಿಳುನಾಡಲ್ಲಿ ಕಳೆದ ಬಾರಿಯ ರಿಸಲ್ಟ್ ಅನ್ನು ನಾವು ಗಮನಿಸೋದಾದ್ರೆ, ಡಿಎಂಕೆ ಭರ್ಜರಿಯಾದಂಥ ಗೆಲುವನ್ನು ಕಂಡಿತ್ತು. ಅಲ್ಲಿ ಎಡಿಎಂಕೆ ಮಕಾಡೆ ಮಲಗಿಸ್ಬಿಟ್ಟಿತ್ತು ಡಿಎಂಕೆ. ಅಲ್ಲಿರೋದೇ 234 ವಿಧಾನಸಭಾ ಕ್ಷೇತ್ರ, 159 ಇವರೇ ಗೆದ್ಕೊಂಡು ಬಿಟ್ಟಿದ್ರು. ಯಾರು ಡಿಎಂಕೆನೇ ಗೆದ್ಕೊಂಡು ಬಿಟ್ಟಿದ್ರು. ಅದರಲ್ಲಿ ಕಾಂಗ್ರೆಸ್ನ ಮೈತ್ರಿಕೂಟ, ಕಾಂಗ್ರೆಸ್ ಗೆದ್ದಿದ್ದು 18 ಸ್ಥಾನ ಒಟ್ಟಾರೆಯಾಗಿ. ಇದರಲ್ಲಿ NDA 75 ಕ್ಷೇತ್ರ, ಅಂದ್ರೆ ಬಿಜೆಪಿ 4 ಸ್ಥಾನ, 66 ಎಐಡಿಎಂಕೆ ಗೆದ್ಕೊಂಡಿತ್ತು. ಇದು ಕಳೆದ ಬಾರಿಯ ರಿಸಲ್ಟ್. ಅಲ್ಲಿ ಸ್ಟಾಲಿನ್ ಮುಖ್ಯಮಂತ್ರಿ ಆಗಿದ್ರು. ಆದ್ರೆ ಈ ಬಾರಿ ಒಂದಷ್ಟು ಚಿತ್ರಣ ಎಲ್ಲವೂ ಕೂಡ ಬದಲಾಗಿಬಿಟ್ಟಿದೆ. ಕಾರಣ ಬಿಜೆಪಿ ನಿಧಾನಕ್ಕಲ್ಲಿ ತನ್ನ ಹೆಜ್ಜೆಯನ್ನ ಇಡ್ತಾ ಇದೆ. ಮತ್ತೊಂದು, ನಟ ವಿಜಯ್ರ ಟಿವಿಕೆ ಪಕ್ಷ ಹೋದಲೆಲ್ಲ ಜನ ಸೇರ್ತಾ ಇದ್ದಾರೆ. ಅದು ಓಟ ಕನ್ವರ್ಟ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಅಂದ್ರೆ ಭರ್ಜರಿ ಜನ ಅಂತೂ ಸೇರ್ತಾ ಇದ್ದಾರೆ. ಇತ್ತೀಚೆಗೆ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ವಿಜಯರಿಗೆ ಬಿಜೆಪಿ ಆಫರ್ ಮಾಡಿದೆ, ಅವರಿಗೆ ಉಪಮುಖ್ಯಮಂತ್ರಿ ಆಗಬಹುದು ಎನ್ನುವಂಥ ರೀತಿಯಲ್ಲಿ ಆಫರ್ ಅನ್ನ ಮಾಡಿದೆ ಎನ್ನುವ ರೀತಿಯಲ್ಲಿ, ಅವ್ರ ನಡುವೆ ವೋಟ್ ಶೇರಿಂಗ್ ಸಂಬಂಧಪಟ್ಟ ಒಂದು ಚರ್ಚೆ ಎಲ್ಲವೂ ಶುರುವಾಗ್ಬಿಟ್ಟಿದೆ ಎನ್ನುವ ರೀತಿಯಲ್ಲಿ. ಆದರೆ ಟಿವಿಕೆ ಪಕ್ಷದವರು ಇಲ್ಲ ಅಂತದ್ದೇನೂ ಇಲ್ಲ, ನಾವು ಒಂಟಿಯಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಅವ್ರಿಗೆ ಸದ್ಯ ಕ್ಯಾಂಡಿಡೇಟ್ಗಳೇ ಸಿಗ್ತಾ ಇಲ್ವಂತೆ. ವಿಜಯರ ಜನಪ್ರಿಯತೆ ಏನೋ ಇದೆ, ಆದರೆ ಕ್ಯಾಂಡಿಡೇಟ್ಗಳೇ ಸಿಗ್ತಿಲ್ಲ ಎನ್ನುವಂಥ ಚರ್ಚೆ ಇತ್ತು. ಆದರೆ ವಿಜಯರ ಪಕ್ಷ ಡಿಎಂಕೆಯ ಓಟನ್ನು ಒಡಿಬಹುದು ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದ್ರೆ ಡಿಎಂಕೆ ಹಾಗೆ ವಿಜಯರ ಸಿದ್ಧಾಂತಗಳೆಲ್ಲವೂ ಕೂಡ ಒಂದೇ. ಆ ಸಿದ್ಧಾಂತದ ಸಂಘರ್ಷದಲ್ಲಿ ಓಟ್ಗಳು ಹಂಚಿ ಹೋಗಿಡ್ಬಹುದು, ಇದು ಎಡಿಎಂಕೆಗೆ ಲಾಭ ಆಗಬಹುದು ಎನ್ನುವಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಇತ್ತೀಚೆಗೆ ಎಡಿಎಂಕೆಯ ಪ್ರಮುಖ ನಾಯಕ ಡಿಎಂಕೆಗೆ ಬಂದ್ರು, ಈ ರೀತಿ ಒಂದಷ್ಟು ಬದಲಾವಣೆಗಳೆಲ್ಲವೂ ಕೂಡ ಆಗಿದೆ. ನೋಡೋಣ ಏನಾಗುತ್ತೆ ಅಂತೇಳಿ ಬಹಳ ಕುತೂಹಲ ಮೂಡಿಸ್ತಾ ಇದೆ. ನಟ ವಿಜಯರ ಕಾರಣಕ್ಕಾಗಿ ಒಪಿನಿಯನ್ ಪೋಲ್ ಮಾತ್ರ ಅಚ್ಚರಿಯ ರೀತಿಯಲ್ಲಿ ಹೇಳ್ತಾ ಇದೆ. ನಾವೆಲ್ಲರೂ ಅಂದ್ಕೊಂಡಿದ್ವಿ ಬಿಜೆಪಿಗೆ ಅಲ್ಲಿ ಹೇಳ್ಕೊಳ್ಳುವಂಥ ಅಸ್ತಿತ್ವ ಇಲ್ಲ, ಎಡಿಎಂಕೆ ಅಂತೂ ಮಕಾಡೆ ಮಲಗಿಬಿಟ್ಟಿದೆ ಜಯಲಲಿತಾರ ಪಕ್ಷ. ಹೀಗಾಗಿ ಅಲ್ಲಿ NDA ಮೈತ್ರಿಕೂಟ ಅಂಥದ್ದೇನು ಮಾಡೋದಿಲ್ಲ ಅಂತ ಹೇಳಿದ್ರೆ ಒಪಿನಿಯನ್ ಪೋಲ್ ಅಚ್ಚರಿಯ ಒಂದು ರಿಸಲ್ಟ್ ಅನ್ನು ಕೊಟ್ಬಿಟ್ಟಿದೆ. ಒಪಿನಿಯನ್ ಪೋಲ್ ಹೇಳ್ತಾ ಇದೆ ಎಡಿಎಂಕೆ ಮೈತ್ರಿಕೂಟ ಅಂದ್ರೆ ಬಿಜೆಪಿ ಮೈತ್ರಿಕೂಟ 114ರಿಂದ 127 ಸ್ಥಾನಗಳನ್ನು ಗೆದ್ಕೊಳ್ಳುತ್ತಂತೆ. ಡಿಎಂಕೆ 104ರಿಂದ 114 ಅಂತ, ಅಂದ್ರೆ ಅವ್ರಿಗಿಂತ ಡಿಎಂಕೆ ಕಡಿಮೆ ಅಂತ ಹೇಳಿ. ಟಿವಿಕೆರ ವಿಜಯ್ 6ರಿಂದ 12 ಅಂತ ಹೇಳ್ತಾ ಇದೆ. ನನಗೇನೋ ಹೀಗೆ ಅನಿಸ್ತಾ ಇಲ್ಲ, ಹೀಗಾಗಬಹುದು ರಿಸಲ್ಟ್ ಎನ್ನುವಂಥ ರೀತಿಯಲ್ಲಿ, ಗೊತ್ತಿಲ್ಲ. ಆದ್ರೆ ಒಪಿನಿಯನ್ ಪೋಲ್ ಈ ರೀತಿಯಾಗಿ ಹೇಳ್ತಾ ಇದೆ. ಓಕೆ, ಈಗ ನೆಕ್ಸ್ಟ್ ಅಸ್ಸಾಂ ಕಡೆಗೆ ಹೋಗೋಣ. ಅಸ್ಸಾಂ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಾಲದಲ್ಲಿ ಅದು ಕಾಂಗ್ರೆಸ್ನ ಭದ್ರಕೋಟೆ. ತರುಣ್ ಗೊಗೊಯ್ 15 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಈಗ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಹಿಮಂತ ಬಿಸ್ವಾ ಶರ್ಮಾ, ಈಗ ಬಿಜೆಪಿಯ ಪ್ರಮುಖ ನಾಯಕ. ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಕಟ್ಟಾಳು, ಕಾಂಗ್ರೆಸ್ನ ಪ್ರಮುಖ ನಾಯಕ. ಆದ್ರೆ ಏನಾಗ್ಬಿಡ್ತು ಅಂದ್ರೆ, ಇದೇ ಹಿಮಂತ ಬಿಸ್ವಾ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೆ ಹೋಲಿಕೆಯನ್ನು ಮಾಡ್ಕೊಂಡ್ರೆ ಈಗ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ನಡುವೆ ಜಟಾಪಟಿ ನಡೀತಾ ಇದೆಯಲ್ಲ, ಅದೇ ರೀತಿಯಾದಂಥ ಜಟಾಪಟಿ ಅಲ್ಲೂ ಕೂಡ ನಡೀತಾ ಇತ್ತು. ಒಂದು ಕಡೆಯಿಂದ ತರುಣ್ ಗೊಗೊಯ್, ಮತ್ತೊಂದು ಕಡೆಯಿಂದ ಹಿಮಂತ ಬಿಸ್ವಾ ಶರ್ಮಾ. ಹಿಮಂತ ಬಿಸ್ವಾ ಶರ್ಮಾ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ರು.
ನಮ್ಮಲ್ಲಿ ಸಿದ್ದರಾಮಯ್ಯ ಸ್ಥಾನದಲ್ಲಿ ತರುಣ್ ಗೊಗೊಯ್ ಇದ್ರೆ ಹಿಮಂತ್ ಬಿಸ್ವಾ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅಂತ ಅನ್ಕೊಳ್ಳೋಣ. ಅಲ್ಲೂ ಕೂಡ ಅಷ್ಟೇ, ಈ ಹಿಮಂತ್ ಬಿಸ್ವಾ ಶರ್ಮಾಗೆ ಎಲ್ಲಿವರೆಗೆ ಬಂದ್ಬಿಡ್ತು ಅಂದ್ರೆ ಕೊನೆಗೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗಲಿಲ್ಲ. ಈಗ ಡಿ ಕೆ ಶಿವಕುಮಾರ್ಗೆ ಹೇಗೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ ತುಂಬಾ ದಿನಗಳ ಕಾಲ, ಅದೇ ರೀತಿಯಾಗಿ ಹಿಮಂತ್ ಬಿಸ್ವಾ ಶರ್ಮಾಗೂ ಕೂಡ ಆಗ್ಬಿಟ್ಟಿತ್ತು. ಕಾಂಗ್ರೆಸ್ನ ಪ್ರಮುಖ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವೇ ಸಿಗಲಿಲ್ಲ. ರಾಹುಲ್ ಗಾಂಧಿ ತೀರಾ ಅವ್ರನ್ನ ಕಡೆಗಣಿಸ್ಬಿಟ್ರು. ಕೊನೆಗೆ ಹಿಮಂತ್ ಬಿಸ್ವಾ ಶರ್ಮಾ ಏನ್ ಮಾಡ್ಬಿಟ್ರು ಅಂದ್ರೆ ಪಕ್ಷದ ಒಂದಷ್ಟು ಶಾಸಕರನ್ನ ಕರ್ಕೊಂಡು ಸೀದಾ ಬಿಜೆಪಿ ಬಂದ್ಬಿಟ್ರು, ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗಿಬಿಟ್ರು. ಈಗ ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂದ್ರೆ ಕಾಂಗ್ರೆಸ್ನ ಒಂದು ಕಾಲದ ಪ್ರಮುಖ ನಾಯಕ ಈಗ ಬಿಜೆಪಿಯಲ್ಲಿ ಪ್ರಮುಖ ನಾಯಕ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಅಲ್ಲಿ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಆ ಕಾರಣಕ್ಕಾಗಿ ನಮ್ಮ ರಾಜ್ಯದ ಒಂದಷ್ಟು ಜನ ಹೋಲಿಕೆ ಮಾಡ್ತಾ ಇದ್ರು. ಇಲ್ಲೂ ಕೂಡ ಅಷ್ಟೇ, ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನ ನೀಡದೇ ಇದ್ರೆ, ಡಿ ಕೆ ಶಿವಕುಮಾರ್ ಕಡೆಗಣಿಸಿಬಿಟ್ರೆ ಇಲ್ಲೂ ಹಾಗಾಗಬಹುದು ಅಂತ ಹೇಳಿ. ಬಟ್ ಇಲ್ಲಿಗೂ ಅಲ್ಲಿಗೂ ಬಹಳ ವ್ಯತ್ಯಾಸ ಇದೆ ಬಿಡಿ. ಆದ್ರೆ ಒಂದಷ್ಟು ಜನ ಆ ರೀತಿಯ ಕಂಪೇರ್ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಒಟ್ಟಾರೆಯಾಗಿ ಈ ಬಾರಿಯೂ ಕೂಡ ಅಲ್ಲಿ ಪೈಪೋಟಿ ಇದ್ದೇ ಇದೆ. ತರುಣ್ ಗೊಗೊಯ್ ಮಗ ಗೌರವ್ ಗೊಗೊಯ್ ಒಂದು ಕಡೆಯಿಂದ ಇದ್ರೆ, ಇತ್ತ ಹಿಮಂತ್ ಬಿಸ್ವಾ ಶರ್ಮಾ ಇನ್ನೊಂದು ಕಡೆಯಿಂದ ಇದ್ದಾರೆ. ಕಳೆದ ಬಾರಿಯ ರಿಸಲ್ಟ್ ಅನ್ನು ನಾವು ಗಮನಿಸಿದ್ರೆ ಅಸ್ಸಾಂನಲ್ಲಿ ಬಿಜೆಪಿ 75, ಬಿಜೆಪಿ ಮೈತ್ರಿಕೂಟ, ಕಾಂಗ್ರೆಸ್ನ ಮೈತ್ರಿಕೂಟ 50 ಸ್ಥಾನಗಳನ್ನ ಗೆದ್ದುಕೊಂಡಿತ್ತು. ಅದರಲ್ಲಿ 29 ಕಾಂಗ್ರೆಸ್ದು. ಈ ಬಾರಿ ಒಪಿನಿಯನ್ ಪೋಲ್ ಏನ್ ಹೇಳ್ತಾ ಇದೆ ಅಂದ್ರೆ ಬಿಜೆಪಿ 96ರಿಂದ 98 ಅವರು ಅಧಿಕಾರಕ್ಕೆ ಬರ್ತಾರೆ, ಕಾಂಗ್ರೆಸ್ 26ರಿಂದ 28 ಅಧಿಕಾರಕ್ಕೆ ಬರಲ್ಲ ಅಂತ ಅಸ್ಸಾಂದು ಹೇಳ್ತಾ ಇದೆ. ಕೇರಳ ಕಡೆಗೆ ಹೋಗೋಣ. ಕೇರಳದಲ್ಲೂ ಕೂಡ ತೀವ್ರವಾದಂಥ ಪೈಪೋಟಿ ಇದೆ. ಈ ಬಾರಿ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮೈತ್ರಿಕೂಟ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ಅದು ರಿಪೀಟ್ ಆಗುತ್ತಿಲ್ಲೋ ಗೊತ್ತಿಲ್ಲ. ಪಿಣರಾಯಿ ವಿಜಯನ್ ಸದ್ಯ ಅಲ್ಲಿ ಮುಖ್ಯಮಂತ್ರಿ. LDF ಪಕ್ಷದ ಪಿಣರಾಯಿ ವಿಜಯನ್ ಸತತ 2 ಬಾರಿ ಅವರು ಗೆಲುವನ್ನು ಸಾಧಿಸಿದ್ದು ಅವರ ಪಕ್ಷ. ಈ ಬಾರಿ ಏನಾಗುತ್ತೋ ಗೊತ್ತಿಲ್ಲ. ಕಳೆದ ಬಾರಿ ರಿಸಲ್ಟ್ ನೋಡೋಣ. LDF 99, UDF 41, NDA 0. ಬಿಜೆಪಿಗೆ ಅಸ್ತಿತ್ವವೇ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಭರ್ಜರಿ ಗೆಲುವನ್ನು ಅಲ್ಲಿ ಸಾಧಿಸಿಬಿಟ್ಟಿತ್ತು. ಹೀಗಾಗಿ ಕುತೂಹಲ ಇದೆ. ಒಪಿನಿಯನ್ ಪೋಲ್ ಏನು ಹೇಳ್ತಿದೆ ಅಂದ್ರೆ ಕೇರಳದಲ್ಲಿ ಇರೋದು 140 ಸ್ಥಾನ, LDF 61ರಿಂದ 71 ಮತ್ತೊಮ್ಮೆ ಅವರು ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿ. ಕಾಂಗ್ರೆಸ್ ನೇತೃತ್ವದ UDF ತೀವ್ರ ಪೈಪೋಟಿಯನ್ನು ಕೊಡ್ತಾರೆ 58ರಿಂದ 69 ಅಂತ. NDA 2 ಸ್ಥಾನ ಗೆಲ್ಲಬಹುದು, ಬಿಜೆಪಿ 2 ಸ್ಥಾನ ಗೆಲ್ಲಬಹುದು ಎನ್ನುವಂತ ಮಾತುಗಳಿದೆ. ರಾಜೀವ್ ಚಂದ್ರಶೇಖರ್ ಹಾಗೆ ಸುರೇಶ್ ಗೋಪಿ ಇವರೆಲ್ಲರೂ ಕೂಡ ಅಲ್ಲಿ ಪ್ರಮುಖ ನಾಯಕರ ಬಿಜೆಪಿಗೆ. ಇದು ಸದ್ಯ ಒಪಿನಿಯನ್ ಪೋಲ್ನ ಭವಿಷ್ಯ. ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ TMC ಅಧಿಕಾರಕ್ಕೆ ಏರುತ್ತೆ, ತಮಿಳುನಾಡಿನಲ್ಲಿ ತೀವ್ರ ಪೈಪೋಟಿ ಇದೆ, ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಕೇರಳದಲ್ಲಿ ಕಾಂಗ್ರೆಸ್ ಹಾಗೆ LDF ನಡುವೆ ತೀವ್ರ ಪೈಪೋಟಿ ಇದೆ ಅಂತ ಒಪಿನಿಯನ್ ಪೋಲ್ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಚುನಾವಣೆ ನಡೆದು ಫಲಿತಾಂಶ ಬಂದಾಗ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.